2001 ಅಂತ ಅನಿಸುತ್ತೆ. 2001ರಲ್ಲಿ ನಂಜುಂಡಪ್ಪನವರ ವರದಿ ಮಾಡಲಿಕ್ಕೆ, ನಂಜುಂಡಪ್ಪನವರ ಈ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು. 2001 ಅವರು ಅಧ್ಯಯನ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಯಾವ ಜಿಲ್ಲೆ ಹಿಂದುಳಿದಿದೆ, ಯಾವ ತಾಲೂಕು ಹಿಂದುಳಿದಿದೆ, ಇದನ್ನೆಲ್ಲ ಅಧ್ಯಯನ ಮಾಡಿ 2002ರಲ್ಲಿ ವರದಿಯನ್ನು ಕೊಡ್ತಾರೆ. ಅವರು ಬಹಳ ಮುಖ್ಯವಾಗಿ ಆ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದವು. ಇಡೀ ರಾಜ್ಯದಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದವು. 40 ತಾಲೂಕುಗಳು ಅತಿ ಹಿಂದುಳಿದವು. 40 ತಾಲೂಕುಗಳು ಅತಿ ಹಿಂದುಳಿದವು. ಆಮೇಲೆ 35 ತಾಲೂಕುಗಳು ಹಿಂದುಳಿದವು. ಒಟ್ಟು 114 ತಾಲೂಕುಗಳನ್ನು ಗುರುತಿಸಿದ್ದಾರೆ. 114 ತಾಲೂಕುಗಳು, 39 ಅತ್ಯಂತ ಹಿಂದುಳಿದವು, 40 ತಾಲೂಕುಗಳು ಅತಿ ಹಿಂದುಳಿದವು ಮತ್ತು 35 ತಾಲೂಕುಗಳು ಹಿಂದುಳಿದವು. ಇನ್ನೊಂದು ಶಿಫಾರಸು ಬಹಳ ಮುಖ್ಯವಾಗಿ ಮಾಡಿದ್ದದ್ದು ಅವರು ಈ ಬಹಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು 8 ವರ್ಷಗಳಲ್ಲಿ 31,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು.